ಹಾಲು ಕೆಟ್ರು ಹಾಲು ಮತ ಕೆಡಂಗಿಲ್ಲ. ಕೈಯಾಗ ಅಧಿಕಾರ ಸಿಕ್ಕೈತಿ ಕೊಟ್ಟಿರಿ ನೀವು, ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಲು ಕೆಟ್ರು ಹಾಲು ಮತ ಕೆಡೋದಿಲ್ಲ ಅಂತವರಿಗೆ ನೀವು ಅಧಿಕಾರ ಕೊಟ್ಟಿದ್ದೀರಿ. ಅಧಿಕಾರದಿಂದ ಅವರನ್ನ ಇಳಿಸೋದು ಸುಲಭ ಅಲ್ಲ. ಒಂದು ಮೊಹರಂನಲ್ಲಿ ನುಡಿದಂತಹ ಭವಿಷ್ಯವಾಣಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಹೇಳಿರು. ಒಂದು ಕಡೆ ರಂಭಾಪುರಿ ಶ್ರೀಗಳು, ಮತ್ತೊಂದು ಕಡೆ ನಿಶ್ಚಲಾನಂದ ಶ್ರೀಗಳು, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಧ್ವನಿ ಎತ್ತುತ್ತಿದ್ರೆ ಜಾನಪದ ದೇವತೆಗಳು, ಜಾನಪದ ಕಾರಣಿಕ, ಮಾಸ್ ಲೀಡರ್ ಒಬ್ಬರನ್ನ ಅವರನ್ನು ಇಳಿಸೋಕ್ಕಾಗಲ್ಲ ಅನ್ನೋದನ್ನ ಹೇಳ್ತಿದೆ. ಸಿದ್ದರಾಮಯ್ಯ ಅವರ ರಾಜಕೀಯ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಅದ್ಯಾವುದೋ ಸಿನಿಮಾ ಡೈಲಾಗ್ ಇದೆಯಲ್ಲ, ನಾನು ಹೊಡೆದವರೆಲ್ಲ ಡಾನ್ಗಳೇ ಅನ್ನೋದು ಆ ಥರ ಇದೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರನ್ನ ಸವಾಲಿನ ರಾಮಯ್ಯ ಅಂತ ಕರಿಬಹುದು. ಸಾಕ್ಷಿ ಏನು? ಇವತ್ತಿಗೆ ಸರಿಯಾಗಿ 20 ವರ್ಷಗಳ ಹಿಂದೆ, 2 ದಶಕಗಳ ಹಿಂದೆ, ಅವತ್ತಿನ್ನು ಸಿದ್ದರಾಮಯ್ಯ ಅವರು ಜಾತ್ಯತೀತ ಜನತಾದಳದಲ್ಲಿದ್ರು, DCM ಆಗಿದ್ರು. ಅವರ ಸವಾಲ್ ಹೇಗಿತ್ತು ಅಂದ್ರೆ, ಕೊನೆಗೆ ಆಗಷ್ಟೇ ಗೆದ್ದಂತಹ ಶಾಸಕರೊಬ್ರು ಅಪ್ಪನ ವಿರೋಧವನ್ನ ಕಟ್ಕೊಂಡು ಸುಮಾರು 40 ಶಾಸಕರನ್ನ ಕರ್ಕೊಂಡೋಗಿ ಬಿಜೆಪಿ ಜೊತೆಲಿ ಸರ್ಕಾರ ಮಾಡಬೇಕಾಯ್ತು. ಅದು ಫೆಬ್ರವರಿ 3, 2006. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ಸವಾಲುಗಳು ಹೇಗಿತ್ತು? ಅವರನ್ನ ಟಚ್ ಮಾಡೋದು ಕಷ್ಟಪ್ಪ, ಅವ್ರು ಎಕ್ಕ ಹೊಡಿತಾರೆ, ಆಪ್ಷನ್ ಇರಲ್ಲ, ನಾವು ಪಕ್ಕಕ್ಕೆ ಹೋಗ್ಬೇಕು. 1996 ಮೇ 31ನೇ ತಾರೀಕು ಕನ್ನಡಿಗರೊಬ್ಬರು ಈ ದೇಶದ ಪ್ರಧಾನಿಯಾದ್ರು ದೇವೇಗೌಡರು. ಅವತ್ತು ಜನತಾ ದಳದ ಮುಖ್ಯಮಂತ್ರಿಯ ಸ್ಥಾನದಿಂದ ಇಳಿದು ಹೋಗಿ ಅವರು ಪ್ರಧಾನಿ ಆಗ್ತಾರೆ. ಆಗ ಜನತಾ ದಳದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆ ಬರುತ್ತೆ. ಅವತ್ತು ಕೂಡ ಬಹುಪಾಲು ಶಾಸಕರು ಸಿದ್ದರಾಮಯ್ಯ ಆಗಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಹಿಂದುಳಿದ ಶಾಸಕರು ಹೇಳ್ತಾರೆ, RL ಜಾಲಪ್ಪ ಸೇರಿದಂತೆ ಸಾಕಷ್ಟು ನಾಯಕರು. ಆದರೆ ಅವತ್ತು ಕೂಡ ದೇವೇಗೌಡರು ಏನೋ ಸಮಾಧಾನ ಮಾಡಿ JH ಪಟೇಲ್ರನ್ನ ಕೂರಿಸ್ತಾರೆ. JH ಪಟೇಲ್ ವರ್ಸಸ್ ಸಿದ್ದರಾಮಯ್ಯ ಅವತ್ತು ಫೈಟ್ ಆಗಿತ್ತು. ಸಾಕಷ್ಟು ವೇದಿಕೆಗಳಲ್ಲಿ ದೇವೇಗೌಡರು ಯಾಕೆ ನಾನು ಸಿದ್ದರಾಮಯ್ಯ ಅವರನ್ನ CM ಮಾಡಲಿಲ್ಲ ಅಂತ ಪದೇ ಪದೇ ಹೇಳಬೇಕಾದಂತಹ ಸ್ಥಿತಿ ಇವತ್ತಿಗೂ ನಿರ್ಮಾಣ ಆಗಿದೆ. ಯಾಕಂದ್ರೆ ದೇವೇಗೌಡರನ್ನ ಅದೇ ಕಾರಣಕ್ಕೆ ಹಿಂದುಳಿದವರ ವಿರೋಧಿ ಅನ್ನೋ ಹಣೆಪಟ್ಟಿ ಕಟ್ಟಬೇಕಾಯ್ತು ದೇವೇಗೌಡರಿಗೆ. ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸವಾಲೇ ಆಗಿದ್ರು. ದೇವೇಗೌಡರು ಸವಾಲಾದ್ರು, JH ಪಟೇಲ್ರಿಗೆ ಸವಾಲಾದ್ರು, ಕುಮಾರಸ್ವಾಮಿ ಅವರಿಗೆ ಸವಾಲಾದ್ರು. ಅವ್ರು ಆಗಷ್ಟೇ ಶಾಸಕರಾಗಿದ್ದ ಕಾರಣ ಪಾರ್ಟಿಯಿಂದ 40 ಶಾಸಕರನ್ನ ಕರ್ಕೊಂಡೋಗಿ CM ಆದ್ರು. ನೋಡಿ, 2006-5 ಮಧ್ಯೆ ಕೊನೆಗೆ ದೇವೇಗೌಡರು ಉಚ್ಚಾಟನೆ ಮಾಡಬೇಕಾಯ್ತು. ಜಾತ್ಯತೀತ ಜನತಾದಳದಿಂದ ಸಿದ್ದರಾಮಯ್ಯ ಅವರು ಹೊರಗೆ ಬರಲಿಲ್ಲ, ಅವರೇ JDS ನಾಯಕರೇ, ದಳಪತಿಗಳೇ ಉಚ್ಚಾಟನೆ ಮಾಡಿ ಹೊರಗಡೆ ಕಳಿಸಿದ್ದು. ಅದು ಕೂಡ ಸವಾಲಾಗಿತ್ತು. ಆ ಒಂದು ವಿಚಾರ ಕೂಡ ಸಾಕಷ್ಟು ಸಲ ದೇವೇಗೌಡರು ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಇವತ್ತು ಬಹುಪಾಲು ರಾಜಕೀಯ ವಿಶ್ಲೇಷಕರು ಹೇಳೋದು, ಒಂದು ವೇಳೆ JDS ಅಲ್ಲೇ ಸಿದ್ದರಾಮಯ್ಯ ಇದ್ದಿದ್ರೆ 96ರಲ್ಲೇ ಸಿದ್ದರಾಮಯ್ಯ CM ಆಗಿದ್ರೆ ಇವತ್ತು ಜಾತ್ಯತೀತ ಜನತಾದಳದ ನಂಬರ್ 120ರಿಂದ 150 ತನಕ ಇದ್ದೇ ಇರ್ತಿತ್ತು. 20, 30, 19, 46 ಅಲ್ಲ, 58 ಅಲ್ಲ. ಅದು ಸಿದ್ದರಾಮಯ್ಯ ತಾಕತ್ತು, ಅಹಿಂದ ತಾಕತ್ತು. ಅಹಿಂದ ಬೇಸ್ ಇದ್ದಾಗ್ಲೇನೆ JDS 58 ಸ್ಥಾನ ಗೆದ್ದಿದ್ದು. ಅಹಿಂದ ನಾಯಕರುಗಳು ಹೊರಗೆ ಬಂದ ಮೇಲೆ ಆ ನಂಬರ್ ಅಲ್ಲಿಗೆ ಬಂದೇ ಇಲ್ಲ ಇದುವರೆಗೂ. ಸವಾಲು ರಾಮಯ್ಯ ಇಲ್ಲಿಗೆ ಮುಗಿಯೋದಿಲ್ಲ. 2006 ಚಾಮುಂಡೇಶ್ವರಿ ಉಪಚುನಾವಣೆ ಆಗುತ್ತೆ. ಖುದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು, ಉಪಮುಖ್ಯಮಂತ್ರಿ BS ಯಡಿಯೂರಪ್ಪ ಎಲ್ಲರೂ ಚಾಮುಂಡೇಶ್ವರಿಗೆ ಬಂದು ಕೂತ್ಕೋತಾರೆ. ಸಿದ್ದರಾಮಯ್ಯ ಒಬ್ರೆ. ಬಹುದೊಡ್ಡ ಸವಾಲು. ಆಗ್ಲೂ 257 ಮತಗಳ ಅಂತರದಿಂದ ಸಿದ್ದರಾಮಯ್ಯ ಅವರು ಗೆಲ್ತಾರೆ. ನಾನು ಚಾಲೆಂಜಿಂಗ್ ಮಾಸ್ ಲೀಡರ್ ಅನ್ನುವಂತಹ ಮೆಸೇಜ್ ಅನ್ನು ಕೊಡ್ತಾರೆ. ಸವಾಲಿನ ರಾಮಯ್ಯ, ಸಿದ್ದರಾಮಯ್ಯ. ಸುಲಭ ಅಲ್ರಿ ಅವರನ್ನ CM ಸ್ಥಾನದಿಂದ ಇಳಿಸೋದು ಅಂತ ಮೊಹರಂನ ಕಾರಣಿಕ ಇತ್ತಲ್ಲ, ಅದು ಕೂಡ ಇದನ್ನೇ ಹೇಳುತ್ತೆ. ಆಯ್ತು, ದೇವೇಗೌಡರು ಆಯ್ತು, JH ಪಟೇಲ್ ಆಯ್ತು, ಕುಮಾರಸ್ವಾಮಿ ಆಯ್ತು. ಕುಮಾರಸ್ವಾಮಿ ಅವ್ರಿಗೆ ಆಪ್ಷನ್ ಇರಲಿಲ್ಲ, ಪಾರ್ಟಿಯಿಂದ 40 ಜನ ಕರ್ಕೊಂಡು ಹೋದ್ರು, CM ಆದ್ರು. ಪಾರ್ಟಿಯಲ್ಲಿ ಭಾಗ ಆಯ್ತು. 20 ವರ್ಷಗಳ ಹಿಂದೆ ಸರಿ ಸುಮಾರು ಇದೇ ಟೈಮ್ ಕಾಂಗ್ರೆಸ್ಗೆ ಬರ್ತಾರೆ. ಅವತ್ತು
ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಡಿಯೂರಪ್ಪ ಅವರ ಸರ್ಕಾರದ ಎದುರಲ್ಲಿ ವಿಪಕ್ಷ ನಾಯಕರಾಗಿರ್ತಾರೆ. ಅವರನ್ನ ದೆಹಲಿಗೆ ಕಳಿಸಿ ಸಿದ್ದರಾಮಯ್ಯ ಅವರನ್ನ ವಿಪಕ್ಷ ನಾಯಕರು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಅದು ಜೂನ್ 8, 2009. ಅದಾದ ಮೇಲೆ 6-7 ವರ್ಷಕ್ಕೇನೆ 13 ಮೇ 2013 ಈ ರಾಜ್ಯದ 21ನೇ ಮುಖ್ಯಮಂತ್ರಿಯಾಗಿ, ಸಾರಿ ಇಲ್ಲಿ ತಪ್ಪಾಗಿದ್ರೆ ಕಟ್ ಮಾಡ್ಕೊಬಿಡ್ರಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಒಂದ್ಸಲ ವಿಪಕ್ಷ ನಾಯಕರಾದ್ರು, ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆದ್ರು. ಮೊದಲನೇ ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸವಾಲಾದ್ರು, ಎರಡನೇ ಸಲ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸವಾಲಾದ್ರು. ಅಷ್ಟಕ್ಕೆ ನಿಲ್ಲಲ್ಲ. ಸವಾಲಿನ ರಾಮಯ್ಯ ಯಾಕೆ ಅನ್ನೋದಕ್ಕೆ ಮತ್ತೊಂದು ಕಾರಣ ಬರುತ್ತೆ. ಮೇ 19, 2019 ಮತ್ತೊಂದು ಸಲ ವಿಪಕ್ಷ ನಾಯಕರಾಗ್ತಾರೆ. ಅದಕ್ಕೂ ಮುಂಚೆ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗ್ತಾರೆ. ಆ ಕಡೆ ಮಾಜಿ ಪ್ರಧಾನಿಗಳೇ ಇದ್ದಾರೆ, ಅವ್ರ ಮಗನೇ ಮುಖ್ಯಮಂತ್ರಿ. ಆದ್ರೂ ಹೈಕಮಾಂಡ್ ಇಲ್ಲಪ್ಪ ಸಿದ್ದರಾಮಯ್ಯ ಕೇಳೋದಿಲ್ಲ, ಅವರನ್ನ ಸಮನ್ವಯ ಸಮಿತಿ ಅಧ್ಯಕ್ಷನ್ ಮಾಡೇ ಮಾಡ್ತೀವಿ ಅಂತ ಮಾಡುತ್ತೆ. ಅದು ಸವಾಲು. ಈಗ ಸ್ಟೇಟ್ ಕುಮಾರಸ್ವಾಮಿ ಅವ್ರಿಗೆ ಏನು ಸಮಸ್ಯೆ ಬಂದಿತ್ತು ಅಂತಹ ಸಮಸ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿದೆ. ಮೇ 20, 2023 ಎರಡನೇ ಟರ್ಮ್ಗೆ ಮುಖ್ಯಮಂತ್ರಿ ಆದರೂ ಈಗಲೂ ಸವಾಲಾಗಿರೋದು ಮಾಸ್ ಲೀಡರ್ಗಳಿಗೇನೆ, ದೈತ್ಯ ರಾಜಕಾರಣಿಗಳಿಗೇನೆ. ಅಲ್ಲಿಗೆ ಸವಾಲಿನ ರಾಮಯ್ಯ. ಯಾಕೆ ಈ ಮಾತನ್ನ ಹೇಳಬೇಕು ಅಂದ್ರೆ, ದೇವೇಗೌಡರಿಂದ, JH ಪಟೇಲ್ರಿಂದ, ಕುಮಾರಸ್ವಾಮಿಯಿಂದ, ಮಲ್ಲಿಕಾರ್ಜುನ್ ಖರ್ಗೆಯಿಂದ, ಪರಮೇಶ್ವರ್ ಅವರಿಂದ ಡಿ ಕೆ ಶಿವಕುಮಾರ್ ಅವರ ತನಕ ಕಾಂಗ್ರೆಸ್ ಅಲ್ಲಿ ಇನ್ನೂ ಪಟ್ಟಿ ದೊಡ್ಡದಿದೆ. ಅವರು ಬಂದಾಗಲೇ ನಮಗೆ ಸಮಸ್ಯೆ ಆಯಿತು ಅನ್ನುವಂಥವ್ರು. ಇದು ಸವಾಲಿನ ರಾಮಯ್ಯ ಎಂತಹ ಸವಾಲ್ ಹಾಕ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಆ ಕಾರಣಕ್ಕೋಸ್ಕರನೇ ದೇವೇಗೌಡರಿಗೆ ಅಷ್ಟೇ ಗೊತ್ತಿರುತ್ತೆ ಸಿದ್ದರಾಮಯ್ಯ ಯಾವ ದಾಳ ಉರುಳಿಸಬಹುದು, ಅದಕ್ಕೆ ಪ್ರತಿ ದಾಳ ಯಾವ್ದಿರಬಹುದು ಅಂತ. ಒಂದೊಂದು ಸಲ ಅವರು ಕೂಡ ಯಾಮಾರುವಂತಹ ರಾಜಕಾರಣದ ತಿರುವುಗಳು ಕಣ್ಮುಂದೆ ಬಂದು ನಿಂತಿದೆ. ಯಾಕಂದ್ರೆ JDS ನಿಂದ ಒಂದಷ್ಟು ಶಾಸಕರು ಮತ್ತೆ 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 ಬರ್ತಿದ್ದಾರೆ, ನಾಳೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಅದು ಸಿದ್ದರಾಮಯ್ಯ ಅವರಿಗೆ ಈಗಲೂ JDS ನಲ್ಲಿ ಒಂದಷ್ಟು ನಂಬಿಕಸ್ಥ ಶಾಸಕರಿದ್ದಾರೆ ಅನ್ನೋದಕ್ಕೆ, ಆ ಬೇರು ಇನ್ನೂ ಕಟ್ಟಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಹಾಗಿದ್ರೆ ಸವಾಲಿನ ರಾಮಯ್ಯನನ್ನ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಎದುರಾಕೋತಾರೆ, ಯಾವ ರೀತಿ ಗೆಲ್ತಾರೆ, ಕಮೆಂಟ್ ಮಾಡಿ.